ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ಅರಣ್ಯದ ಅಂಧಕಾರದಲ್ಲಿ ಹುಟ್ಟಿದ ಭಯಾನಕ ಶಕ್ತಿಯ ದೈವ, ಸತ್ಯದ ಮುಂದೆ ಯಾರನ್ನೂ ಬಿಡದ ನ್ಯಾಯದ ಶಕ್ತಿ, ಅದು ಪಂಜುರ್ಲಿ ಭೂತ. ಇದು ಒಂದು ದೈವಶಕ್ತಿ. ಪಂಜುರ್ಲಿ ಭೂತ ಶಕ್ತಿ, ಮಹಿಮೆ, ನಂಬಿಕೆ ಮತ್ತು ತುಳುನಾಡಿನ ಆತ್ಮ. ದಕ್ಷಿಣ ಕನ್ನಡದ ಸಂಸ್ಕೃತಿಯಲ್ಲಿ, ವಿಶೇಷವಾಗಿ ತುಳುನಾಡು ಪ್ರದೇಶದಲ್ಲಿ, ಭೂತಾರಾಧನೆ ಒಂದು ಜೀವಂತ ಪರಂಪರೆ. ಈ ಪರಂಪರೆಯಲ್ಲಿನ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಭಕ್ತಿಯಿಂದ ಆರಾಧಿಸಲ್ಪಡುವ ದೈವಗಳಲ್ಲಿ ಒಂದು ಪಂಜುರ್ಲಿ ಭೂತ. ಇದು ಕೇವಲ ಒಂದು ದೈವವಲ್ಲ, ಜನರ ನಂಬಿಕೆ, ಭಯ, ನ್ಯಾಯ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ. 1. ಪಂಜುರ್ಲಿ ದೈವದ ಮೂಲ ಮತ್ತು ಅರ್ಥ. ಪಂಜುರ್ಲಿ ಎಂಬ ಪದ ತುಳು ಭಾಷೆಯಿಂದ ಬಂದಿದೆ. ಪಂಜಿ ಎಂದರೆ ಹಂದಿ, ಉರ್ಲಿ ಎಂದರೆ ಆಟವಾಡುವ ಅಥವಾ ಓಡುವುದು. ಹೀಗಾಗಿ ಪಂಜುರ್ಲಿ ಎಂದರೆ ಕಾಡಿನಲ್ಲಿ ಓಡುವ ಹಂದಿಯ ರೂಪದ ಶಕ್ತಿಶಾಲಿ ದೈವ. ಈ ದೈವವನ್ನು ಸಾಮಾನ್ಯವಾಗಿ ವರಾಹ ಅವತಾರದೊಂದಿಗೆ ಹೋಲಿಕೆ ಮಾಡಲಾಗುತ್ತದೆ. ಆದರೆ ತುಳುನಾಡಿನ ಜನರಿಗೆ ಇದು ಸ್ವತಂತ್ರ ದೈವ, ಸ್ಥಳೀಯ ಶಕ್ತಿಯ ರೂಪ. 2. ಪೌರಾಣಿಕ ಕಥೆಯಲ್ಲಿ ಪಂಜುರ್ಲಿಯ ದೈವಶಕ್ತಿಯ ಕಥೆಗಳು ಹಲವು ರೂಪಗಳಲ್ಲಿ ದೊರೆಯುತ್ತವೆ. ಅವುಗಳಲ್ಲಿ ಒಂದು ಪ್ರಸಿದ್ಧ ಕಥೆ ಹೀಗಿದೆ. ಒಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಪವಿತ್ರ ಹಂದಿ ವಾಸಿಸುತ್ತಿತ್ತು. ಅದು ಸಾಮಾನ್ಯ ಪ್ರಾಣಿಯಲ್ಲ, ದೈವಿಕ ಶಕ್ತಿಯುಳ್ಳ ಜೀವಿ. ಅದು ಕೃಷಿಕರ ಹೊಲಗಳಲ್ಲಿ ಸಂಚರಿಸುತ್ತಿತ್ತು. ಕೆಲವರು ಅದನ್ನು ಹಾನಿ ಮಾಡುವ ಯತ್ನ ಮಾಡಿದರು. ಒಂದು ದಿನ ಕೋಪಗೊಂಡ ಪಂಜುರ್ಲಿ ತನ್ನ ಶಕ್ತಿಯನ್ನು ತೋರಿಸಿತು. ಅದನ್ನು ಕೊಲ್ಲಲು ಯತ್ನಿಸಿದವರ ಮೇಲನೆ ಭಾರೀ ಅನಾಹುತಗಳು ಸಂಭವಿಸಿದವು. ಆದಾಗ ಜನರು ಅರಿತುಕೊಂಡರು, ಇದು ಸಾಮಾನ್ಯ ಪ್ರಾಣಿಯಲ್ಲ, ದೈವ ಎಂದು. ಆನಂತರ ಅವರು, ಅಂದರೆ ಹಳ್ಳಿಯ ಜನರು, ಅದನ್ನು ಪೂಜಿಸಲು ಆರಂಭಿಸಿದರು. ಪಂಜುರ್ಲಿ ಭೂತದ ಶಕ್ತಿ, ಮಹಿಮೆ ತಿಳಿದುಕೊಳ್ಳೋಣ ಬನ್ನಿ. ಪಂಜುರ್ಲಿ ದೈವವನ್ನು ನ್ಯಾಯದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಇದರ ಶಕ್ತಿಗಳು ಜನರ ನಂಬಿಕೆಯ ಆಧಾರದಲ್ಲಿ ಹೀಗಿವೆ ನೋಡಿ. ನ್ಯಾಯದ ಶಕ್ತಿ. ಯಾರಿಗಾದರೂ ಅನ್ಯಾಯವಾದರೆ ಪಂಜುರ್ಲಿ ನ್ಯಾಯ ಕೊಡುತ್ತದೆ. ಭೂತಕೋಲದಲ್ಲಿ ದೈವದ ಮುಂದೆ ಸತ್ಯ ಹೊರಬಡುತ್ತದೆ. ರಕ್ಷಣೆ. ಗ್ರಾಮ ಮತ್ತು ಕುಟುಂಬವನ್ನು ಸದಾ ಕಾಪಾಡುತ್ತದೆ. ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ. ಇದರ ಕೋಪ ಮತ್ತು ಶಿಕ್ಷೆ. ಸುಳ್ಳು ಹೇಳಿದರೆ ಅಥವಾ ತಪ್ಪು ಮಾಡಿದರೆ ದೈವ ಕೋಪಗೊಳ್ಳುತ್ತದೆ. ತಪ್ಪು ಮಾಡಿದವರ ಮೇಲೆ ದುಷ್ಪರಿಣಾಮಗಳು ಬರುತ್ತವೆ ಎಂದು ನಂಬಿಕೆ. ಪಂಜುರ್ಲಿ ದೈವದ ಆಶೀರ್ವಾದ. ಸತ್ಯ ಮತ್ತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದವರಿಗೆ ಯಶಸ್ಸು, ಆರೋಗ್ಯ, ಸಂಪತ್ತು, ಶಾಂತಿ ಎಲ್ಲವನ್ನೂ ನೀಡುತ್ತದೆ. ಭೂತಕೋಲ. ದೈವದ ಅವತಾರ ನೋಡೋಣ ಬನ್ನಿ. ಪಂಜುರ್ಲಿ ಭೂತದ ಪೂಜೆ ಮುಖ್ಯವಾಗಿ ಭೂತಕೋಲ ರೂಪದಲ್ಲಿ ನಡೆಯುತ್ತದೆ. ಹೇಗೆ ನಡೆಯುತ್ತದೆ ಗೊತ್ತಾ? ಒಬ್ಬ ವ್ಯಕ್ತಿ ದೈವದ ವೇಷ ಧರಿಸುತ್ತಾನೆ. ಮುಖಕ್ಕೆ ಬಣ್ಣ, ಶೃಂಗಾರ, ಅಲಂಕಾರ ಮಾಡಲಾಗುತ್ತದೆ. ಸಂಗೀತ ಮತ್ತು ಡೊಳ್ಳಿನ ನಡುವೆ ದೈವ ಅವತರಿಸುತ್ತದೆ. ದೈವದ ಮಾತು. ಆ ವ್ಯಕ್ತಿಯ ಮೂಲಕ ದೈವ ಮಾತನಾಡುತ್ತದೆ ಎಂದು ನಂಬಿಕೆ. ಜನರು ತಮ್ಮ ಸಮಸ್ಯೆಗಳನ್ನು ಕೇಳುತ್ತಾರೆ. ದೈವ ಉತ್ತರ ನೀಡುತ್ತದೆ. ಇದರ ಮಹತ್ವ. ಭೂತಕೋಲವು ಕೇವಲ ಪೂಜೆಯಲ್ಲ, ಇದು ಒಂದು ಆಧ್ಯಾತ್ಮಿಕ ನ್ಯಾಯಾಲಯ. ನಂಬಿಕೆಗಳು ಮತ್ತು ಆಚರಣೆಗಳು. ಕುಟುಂಬದ ದೈವ. ಪಂಜುರ್ಲಿ ಹಲವಾರು ಕುಟುಂಬಗಳಿಗೆ ಕುಲದೇವತೆಯಾಗಿದೆ, ಎಂದರೆ ಮನೆ ದೇವರು. ಪ್ರಾರ್ಥನೆ ಶಕ್ತಿ. ನೀವು ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದರೆ ಇಚ್ಛೆಗಳು ನೆರವೇರುತ್ತವೆ. ದೈವದ ಮುಂದೆ ಸತ್ಯ ಹೇಳುವುದು ಮುಖ್ಯ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ. ಇದರ ನಿಯಮಗಳು. ಯಾರೂ ಸುಳ್ಳು ಹೇಳಬಾರದು. ದೈವವನ್ನು ಯಾರೂ ಅವಮಾನಿಸಬಾರದು. ಪ್ರತಿಯೊಬ್ಬರೂ ಆಚರಣೆಗಳನ್ನು ಗೌರವದಿಂದ ಪಾಲಿಸಬೇಕು. ತುಳುನಾಡಿನ ಸಂಸ್ಕೃತಿಯಲ್ಲಿ ಪಂಜುರ್ಲಿ. ತುಳುನಾಡು ಪ್ರದೇಶದಲ್ಲಿ ಪಂಜುರ್ಲಿ ಭೂತ ಒಂದು ಜೀವಂತ ಸಂಸ್ಕೃತಿ. ಗ್ರಾಮೀಣ ಜೀವನ. ಜನರು ದೈವವನ್ನು ಕುಟುಂಬದ ಸದಸ್ಯನಂತೆ ನೋಡುತ್ತಾರೆ. ಎಲ್ಲ ದೊಡ್ಡ ನಿರ್ಧಾರಗಳ ಮೊದಲು ದೈವವನ್ನು ಕೇಳುತ್ತಾರೆ. ಹಬ್ಬಗಳು. ಇಲ್ಲಿ ಭೂತಕೋಲಗಳನ್ನು ಹಬ್ಬದಂತೆ ಆಚರಿಸಲಾಗುತ್ತದೆ. ಸಂಗೀತ, ನೃತ್ಯ, ಶೃಂಗಾರ ಎಲ್ಲವೂ ನಡೆಯುತ್ತದೆ. ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ದೃಷ್ಟಿಕೋನ. ಕೆಲವರು ಪಂಜುರ್ಲಿ ಭೂತವನ್ನು ಆಧ್ಯಾತ್ಮಿಕ ಅನುಭವ ಎಂದು ನೋಡುತ್ತಾರೆ. ಭೂತಕೋಲವು ಒಂದು ರೀತಿಯ ಟ್ರಾನ್ಸ್ ಸ್ಥಿತಿ. ಜನರ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅತಿ ಬೇಗನೆ ಸಹಾಯ ಮಾಡುತ್ತದೆ. ಭಯ ಮತ್ತು ಭಕ್ತಿ ಎರಡೂ ಏಕೆ? ಪಂಜುರ್ಲಿ ದೈವದ ಬಗ್ಗೆ ಜನರಿಗೆ ಎರಡು ಭಾವನೆಗಳು. ಭಯಪಟ್ಟರೆ ದೈವ ಕೋಪಗೊಳ್ಳಬಹುದು. ಭಕ್ತಿಯಿಂದ ಇದ್ದರೆ ದೈವ ಕಾಪಾಡುತ್ತದೆ. ಈ ಎರಡು ಭಾವನೆಗಳ ಸಮತೋಲನವೇ ಪಂಜುರ್ಲಿಯ ಮಹಿಮೆ. ಇಂದಿನ ಕಾಲದಲ್ಲಿ ಪಂಜುರ್ಲಿ. ಆಧುನಿಕ ಯುಗದಲ್ಲಿಯೂ ಪಂಜುರ್ಲಿ ಭೂತದ ನಂಬಿಕೆ ಕಡಿಮೆಯಾಗಿಲ್ಲ. ಯುವಜನರು ಈ ಪರಂಪರೆಯನ್ನು ಪಾಲಿಸುತ್ತಾರೆ. ಭೂತಕೋಲೆಗಳು ಇನ್ನೂ ನಡೆಯುತ್ತಿವೆ. ಸಂಸ್ಕೃತಿಯ ಒಂದು ಭಾಗವಾಗಿ ಉಳಿದಿದೆ. ಪಂಜುರ್ಲಿ ದೈವದಿಂದ ನಾವು ಕಲಿಯುವುದು ಏನು ಗೊತ್ತಾ? ಸತ್ಯದ ಮಹತ್ವ, ನ್ಯಾಯದ ಮೌಲ್ಯ, ಪ್ರಕೃತಿಯ ಗೌರವ, ಸಂಸ್ಕೃತಿಯ ಉಳಿವು. ಸಮಾರೋಪ. ಪಂಜುರ್ಲಿ ಭೂತವು ಕೇವಲ ಒಂದು ದೈವವಲ್ಲ,
ಇದು ತುಳುನಾಡಿನ ಆತ್ಮ, ಜನರ ನಂಬಿಕೆ ಮತ್ತು ನ್ಯಾಯದ ಪ್ರತೀಕ. ಅದು ನಮಗೆ ಹೇಳುತ್ತದೆ, ಅಂದರೆ ಪಂಜುರ್ಲಿ ಹೇಳುತ್ತದೆ, ಸತ್ಯದಿಂದ ಬದುಕು, ನ್ಯಾಯದಿಂದ ನಡೆ, ಭಕ್ತಿಯಿಂದ ನಂಬು, ನಿನಗೆ ಏನು ಬೇಕಾದಲು ಮಾಡುತ್ತೇನೆ ಎಂದು ನಮಗೆ ಗೊಟ್ಟುಪಡಿಸುತ್ತದೆ. ಕೊನೆಯ ಮಾತು, ದೇವರು ದೇವಾಲಯದಲ್ಲಿರೋದಿಲ್ಲ, ಜನರ ನಂಬಿಕೆಯಲ್ಲಿ ಜೀವಿಸುತ್ತಾನೆ. ಪಂಜುರ್ಲಿ ಅದಕ್ಕೆ ಜೀವಂತ ಉದಾಹರಣೆ. ನಾನೂ ಸಹ ಪಂಜುರ್ಲಿ ಭೂತವನ್ನು ನಂಬಿದ್ದೇನೆ. ನನ್ನ ಸಂಪೂರ್ಣ ಕಷ್ಟವಿಲ್ಲ ಬಗೆಹರಿದಿದೆ. ಪಂಜುರ್ಲಿ ಭೂತವನ್ನು ನಂಬಿದರೆ ಅದು ನಿಮ್ಮನ್ನು ಯಾವತ್ತೂ ಕೈಬಿಡೋದಿಲ್ಲ. ಈ ದೈವಶಕ್ತಿಯನ್ನು ನಂಬಿಕೊಂಡು ಸಿನಿಮಾ ಮಾಡಿದವರಿಗೂ ಕೂಡ ಈ ಪಂಜುರ್ಲಿ ದೈವಶಕ್ತಿಯ ಸಹಾಯ ತುಂಬಾ ಇದೆ ಎಂದು ಎದ್ದು ಕಾಣುತ್ತಿದೆ. ಈ ವಿಡಿಯೋದಲ್ಲಿ ಪಂಜುರ್ಲಿ ದೈವಶಕ್ತಿಯ ಮಹಿಮೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.